ಹಲೋ, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ಪನ್ನೀರ್ 65 ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಒಂದು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ ಪುಡಿ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಈಗ ಮೈದಾ ಹಿಟ್ಟು ಒಂದು 4 ಸ್ಪೂನ್ ಮೈದಾ ಹಿಟ್ಟು, ಒಂದು 2 ಸ್ಪೂನ್ ಕಾರ್ನ್ ಫ್ಲೋರು, ಒಂಚೂರು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವನ್ನೆಲ್ಲ ಹಾಕ್ಬಿಟ್ಟು ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ ಆ ಥರ ಬಜ್ಜಿಗಿಂತ ಸ್ವಲ್ಪ ಇದಾಗಿ ಬ್ಯಾಟ್ರನ್ನ ನಾವು ದಪ್ಪಾಗಿ ಕಲಿಸ್ಕೋಬೇಕು. ಇದನ್ನು ಈಗ ಎಲ್ಲ ಒಂದು 3-4 ಸ್ಪೂನು ಇದು ಹಾಕಿದ್ದೀನಿ ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ ಫ್ಲೋರ್ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಉಪ್ಪು ಹಾಕಿ ಕಲಿಸ್ಕೊಂಬಿಡೋಣ. ಇವಾಗ ಇದನ್ನು ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಬೇಕು. ಇದಕ್ಕೇ ಹಾಕ್ಬಿಡೋಣ, ಕಲರ್ ಚೆನ್ನಾಗಿರ್ತದೆ. ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಇದಕ್ಕೊಂದು ಸ್ಪೂನ್ ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಷ್ಟು ಬೇಕೋ ಅಷ್ಟು ತೆಳ್ಳಗೂ ಇರಬಾರ್ದು, ದಪ್ಪನೂ ಇರಬಾರ್ದು, ಆ ಥರ ಕಲಿಸ್ಕೋಬೇಕು ನಾವು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಇದಕ್ಕೇ ಕಲಿಸ್ಕೋಬೇಕು. ಹಿಂಗೆ ಕ್ಲೀನಾಗಿ ತೆಳುಗೆ ಅಥವಾ ದಪ್ಪನೂ ಬರಬಾರ್ದು, ಆ ಥರ ಇರಬೇಕು. ನೋಡ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಈ ಥರ ಚೆನ್ನಾಗಿ ಸ್ಟೈರ್ ಮಾಡಿ ತಿರುಗಿಸಿ ಇದು ಮಾಡ್ಕೊಳ್ಳೋಣ. ಈ ಥರ ತುಂಬ ಚೆನ್ನಾಗಿರ್ತದೆ ಇದು ಪನ್ನೀರ್ 65. ಈ ಕ್ಯಾರೆಟ್ 65 ಮಾಡ್ತೀವಲ್ಲ ಅದೇ ಥರ ಇದೂ ಮಾಡೋದು. ಹಿಂಗೆಲ್ಲ ರೆಡಿ ಆಯ್ತು. ಇವಾಗ ಕಲಸಿರೋದು ಈ ಥರ ಮಿಕ್ಸರೆಲ್ಲ ರೆಡಿ ಆದಮೇಲೆ ನಾವು ಇದರೊಳಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರನ್ನ, ಉದ್ದದ್ದಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ಅದನ್ನು ನಾವು ಇದರಲ್ಲೇ ಒಂದೊಂದೇ ಹಾಕಿ ಡಿಪ್ ಮಾಡಿ ಕರ್ಕೊಂಡು ಬರಬೇಕಾಗತ್ತೆ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ, ಇವಾಗ ಪನ್ನೀರ್ ತೊಗೊಂಡಿದ್ದೀನಿ. ಈಗ ನಾವು ಈ ಥರ ಪನ್ನೀರ್ ಕಟ್ ಮಾಡ್ಕೊಂಡು ಈಗ ಒಂದೊಂದೇ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಬಂದುಬಿಡೋಣ. ಹೀಗೆ ಎಣ್ಣೆ ಒಳಗಡೆ ಕೆಂಪಗೆ ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೆ ಯಾವ ಸಾಸು ಗೀಸಿ ಯಾವುದೂ ಹಾಕೋಲ್ಲ, ಹಂಗೇ ಮಾಡೋದು. 65 ಪನ್ನೀರ್ 65 ಅಂತ. ಕ್ಯಾರೆಟ್ನು ಇದೇ ಥರ ಮಾಡ್ಕೋಬೋದು. ನಮ್ಮ ಇದ್ರೊಳಗೆ ತೋರಿಸಿದ್ದೀವಿ ಚಾನಲಲ್ಲಿ, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದನ್ನು. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಕೆಂಪಿಗೆ ಕರ್ಕೊಳ್ಳೋಣ, ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಎಕ್ಸ್ಟ್ರಾ ಬಾಣಲಿಗೆ ಬೇರೆ ಮಾಡ್ಕೊಂಡು ಒಗ್ಗರಣೆಗೆ ಹಾಕೋಣ. ಈಗ ಉದ್ದಕ್ಕೆ ಸೀಳಿರೋ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಬೇಕು. ಇದಕ್ಕೇ 65 ಅಂತಂದರೆ ಇದೀಗ ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ಚೆನ್ನಾಗಿದಾಗೋದು, ಗಮ್ ಅಂತ ಬರೋದು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದು ಮಾಡಿಕೊಂಡು ಒಂಚೂರು ಉಪ್ಪು ಹಾಕ್ಕೋಬೇಕು. ಇದಕ್ಕೇ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಖಾರ ಹಿಡಿಬೇಕಲ್ಲ, ಅದಕ್ಕೇ ಮೆಣಸಿನ್ಕಾಯಿ ಖಾರನೇ ಸಾಕಾಗುತ್ತೆ. ಅದ್ರೊಂದು ಸ್ವಲ್ಪ ಖಾರದ ಪುಡಿ ಹಾಕಿರ್ತೀವಿ, ಕಲರ್ ಇನ್ನೂ ಚೆನ್ನಾಗಿದಾಗಲಿ ಅಂತ. ಈಗ ಕರೆದಿಟ್ಕೊಂಡಿರೋದನ್ನೆಲ್ಲ ಪನ್ನೀರನ್ನೆಲ್ಲ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸೋಣ. ಹಿಂಗೆ ಚೆನ್ನಾಗಿ ತಿರುಗಿಸಿ ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲ, ಖಾರ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ಬೇಕು. ರೆಡಿ ಆಯ್ತು ನಮ್ದೀಗ. ನೋಡು, ಪನ್ನೀರ್ 65ನ ನಾನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಈ ಥರ ತುಂಬ ಟೇಸ್ಟಿಯಾಗಿರ್ತದೆ. ಮಾತ್ರ ಸರ್ವ್ ಮಾಡ್ಬೇಕಾದ್ರೆ ಮಾತ್ರ ನಾವು ಹಿಂಗೆ ಸರ್ವ್ ಮಾಡ್ಬೇಕಾದ್ರೆ ನಿಂಬೆ ರಸನ ಹಿಂಡಬೇಕಾಗತ್ತೆ, ಆವಾಗಲೇ ಟೇಸ್ಟ್ ಬರುತ್ತೆ. ಫಸ್ಟೇ ಹಾಕ್ಬಾರ್ದು. ನಾವು ತಿನ್ನೋಕೆ ಕೊಡ್ತೀವಲ್ಲ ಅವಾಗ ನಿಂಬೆ ರಸ ಹಾಕ್ಬೇಕು. ನೋಡಿ, ಮಾಡ್ಕೊಳ್ಳಿ. ಓಕೆ, ಬಾಯ್.